ಇಸ್ರೇಲ್ ಈ 4 ಕಾರಣಗಳಿಂದ ಇರಾನ್ಗೆ ಯಾವತ್ತೂ ನ್ಯೂಕ್ಲಿಯರ್ ವೆಪನ್ ನಿರ್ಮಾಣ ಮಾಡಲು ಬಿಡೋದಿಲ್ಲ. 1. ಇರಾನ್ ಹಮಾಸ್ ಮತ್ತೆ ಹಿಜ್ಬುಲ್ಲಾ ಗ್ರೂಪ್ಗಳಿಗೆ ಫಂಡ್ ನೀಡುತ್ತೆ. ಇವು ಆಂಟಿ ಇಸ್ರೇಲ್ ಗ್ರೂಪ್ಸ್ಗಳಾಗಿವೆ. 2. ಒಂದ್ ವೇಳೆ ಇರಾನ್ ಬಳಿ ನ್ಯೂಕ್ಲಿಯರ್ ವೆಪನ್ ಬಂದು ಬಿಟ್ರೆ ಮಿಡಲ್ ಈಸ್ಟ್ ನಲ್ಲಿ ಇಸ್ರೇಲ್ನ ಮಿಲಿಟರಿ ಡಾಮಿನೆನ್ಸ್ ಕಡಿಮೆ ಆಗುತ್ತೆ, ತನ್ನನ್ನು ಡಿಫೆಂಡ್ ಮಾಡುವುದು ಕಷ್ಟ ಆಗುತ್ತೆ. 3. ಇರಾನ್ ನ್ಯೂಕ್ಲಿಯರ್ ನಿರ್ಮಾಣ ಮಾಡಿದ್ರೆ ಸೌದಿ ಅರಬ್ ಮತ್ತೆ ತುರ್ಕಿಗಳಂತ ದೇಶಗಳು ನ್ಯೂಕ್ಲಿಯರ್ ವೆಪನ್ ನಿರ್ಮಾಣ ಮಾಡಲು ಪ್ರಾರಂಭ ಮಾಡುತ್ತೆ. ಇದರಿಂದ ಈ ಕ್ಷೇತ್ರದಲ್ಲಿ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ. 4. ಇಸ್ರೇಲ್ ಹೇಳುತ್ತೆ ಇರಾನ್ ಬಳಿ ನ್ಯೂಕ್ಲಿಯರ್ ವೆಪನ್ ಬಂದ್ರೆ ಎಲ್ಲಕ್ಕಿಂತ ಮೊದಲು ಅದು ಇಸ್ರೇಲ್ ಮೇಲೆ ದಾಳಿ ಮಾಡುತ್ತೆ ಎಂದು. ಜೊತೆಗೆ ನೇತನ್ಯಾಹು ಹೇಳ್ತಾರೆ ಯಾವುದೇ ಒಂದು ಇಸ್ಲಾಮಿಕ್ ಕಂಟ್ರಿ ಬಳಿ ನ್ಯೂಕ್ಲಿಯರ್ ವೆಪನ್ ಬಂದ್ರೆ ಅದು ಗ್ಲೋಬಲ್ ಥ್ರೆಟ್ ಆಗುತ್ತೆ. ಜಗತ್ತಿನಲ್ಲಿ 57 ಮುಸ್ಲಿಂ ದೇಶಗಳಿವೆ, ಆದರೆ ಒಂದೇ ಒಂದು ದೇಶದ ಬಳಿ ನ್ಯೂಕ್ಲಿಯರ್ ವೆಪನ್ ಇದೆ, ಅದುವೇ ಪಾಕಿಸ್ತಾನ್. ಮತ್ತೆ ಇರಾನ್ ಪಾಕಿಸ್ತಾನ್ ಅನ್ನು ತನ್ನ ಮಿತ್ರ ಅಂತ ಹೇಳಿತ್ತು, ಆದರೆ ಯಾವಾಗ ಇರಾನ್ ಹೇಳ್ತು ಪಾಕಿಸ್ತಾನ್ ನಮ್ಮ ಸಹಾಯ ಮಾಡುತ್ತೆ ಎಂದು, ಆಗ ಪಾಕಿಸ್ತಾನ್ ತನ್ನ 2 ಕೈ ಮೇಲೆ ಮಾಡ್ತು. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.